ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ ಸಜ್ಜಲಶ್ರೀ ಅಡುಗೆ ಮನೆಗೆ ಸ್ವಾಗತ. ನಾವಿವತ್ತು ಬೆಲ್ಲದ ಒಂದು ಸ್ವೀಟ್ ಮಾಡೋಣ. ಶಂಕರಪಾಳೆ ಗೋಧಿ ಹಿಟ್ಟು ಬೆಲ್ಲದರಲ್ಲಿ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದೆ. ಇದನ್ನು ಮಾಡೋದು ಹೇಗೆ ಅಂತ ನಾವು ನೋಡೋಣ. ಶಂಕರಪಾಳೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಗೋಧಿ ಹಿಟ್ಟು 1 ಬಟ್ಲು, ಬೆಲ್ಲ 1 ಬಟ್ಲು, ಬೆಲ್ಲ ಪುಡಿ ಮಾಡಿಟ್ಟಿರೋದು, 2 ಟೇಬಲ್ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು, ಏಲಕ್ಕಿ ಪುಡಿ ಕುಟ್ಟಿರೋದು, ಬಿಸಿ ಮಾಡಿ ಇಟ್ಟಿರೋದು ಎಣ್ಣೆ, ಇದನ್ನು ಹಾಕ್ಕೊಳ್ಳೋಕ್ಕೆ ಬಿಸಿ ಮಾಡಿಟ್ಟಿರ್ಬೇಕು ಎಣ್ಣೆನ, ಮತ್ತು ಕರಿಯಲು ಎಣ್ಣೆ. ಈಗ ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲ, 1 ಬಟ್ಲ ಬೆಲ್ಲದ ಅಳತೆಗೆ 2 ಬಟ್ಲ ಹಿಟ್ಟು ತಗೋಬೇಕು. ಬೆಲ್ಲ ತುಂಬ ಸ್ವೀಟು, 1 ಬಟ್ಲ ಬೆಲ್ಲಕ್ಕೆ 2 ಬಟ್ಲ ಆಗೋಷ್ಟು ಹಿಟ್ಟು ತಗೋಬೇಕು. ಗೋಧಿ ಹಿಟ್ಟು ಹಾಕ್ತಾಯಿದ್ವಿ. ಕುಟ್ಟಿದ ಏಲಕ್ಕಿ ಪುಡಿ ಹಾಕ್ತಾಯಿದ್ವಿ. 1-2 ಟೀ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು ಹಾಕ್ತಿದ್ವಿ. ಎಳ್ಳು ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಬಿಸಿ ಮಾಡಿ ಇಟ್ಕೊಂಡಿರೋಂಥ ಎಣ್ಣೆ ಹಾಕಬೇಕು. 5-6 ಸ್ಪೂನು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದಷ್ಟು ಶಂಕರಪಾಳೆ ಗರಿ ಗರಿಯಾಗಿ ಬರುತ್ತೆ. ಈ ಥರ ಈ ಹಿಟ್ಟನ್ನು ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಮೊದಲು ಹಿಟ್ಟನ್ನು ಬೆಲ್ಲ, ಏಲಕ್ಕಿ ಪುಡಿ, ಎಳ್ಳು ಎಲ್ಲ ಚೆನ್ನಾಗಿ ಇದನ್ನೆಲ್ಲ ಅಷ್ಟು ಸರಿಯಾಗಿ ಕಲಿಸ್ಕೋಬೇಕು. ಇದೆಲ್ಲ ಸರಿಯಾಗಿ ಕಲಿತಾ ಇದ್ದಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನಿಟ್ಟು ನಾದ್ಕೋಬೇಕು, ಕಲಿಸ್ಕೋಬೇಕು. ನೋಡಿ, ನಮಗೆ ಎಷ್ಟು ಬೇಕಾಗುತ್ತೆ ಈ ಥರ ಎಲ್ಲ ಇದನ್ನ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀವಲ್ಲ, ಇದಕ್ಕೆ ಸ್ವಲ್ಪ ಅದು ಎಷ್ಟು ಬೇಕಾಗುತ್ತೆ ನೀರು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಬರ್ಬೇಕು ಹಿಟ್ಟು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕಿದು. ಹಂಗಂದರೆ ಚಪಾತಿ ಇದು ಶಂಕರಪಾಳೆ ಕಟ್ ಮಾಡಿ ಹಾಕೋಕ್ಕೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಳಿ. ಜಾಸ್ತಿ ನೀರು ಹಾಕಬಾರ್ದು, ಗಟ್ಟಿಯಾಗಿರ್ಬೇಕು ಹಿಟ್ಟು ಸ್ವಲ್ಪ. ಈ ಥರ ಕಲಿಸ್ಕೊತಾ ಇರ್ಬೇಕು. ನೋಡಿ, ಈ ಥರ ಹಿಟ್ಟು ಗಟ್ಟಿಯಾಗಿ ನಾದ್ಕೋಬೇಕು. ಈ ಥರ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಬೆಲ್ಲದ ಜೊತೆಗೆ ಎಲ್ಲ ಹಿಟ್ಟು ಚೆನ್ನಾಗಿ ನೆನ್ಕೋಬೇಕು. ಹಾಗಾಗಿ 2 ನಿಮಿಷ ನೆನೆಯಕ್ಕೆ ಬಿಡ್ಬೇಕು. ಇದನ್ನು ಸ್ವಲ್ಪ ನಾದುವಾಗ ಬಿಸಿ ಮಾಡಿದ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 4-5 ಸ್ಪೂನ್ ಮೇಲೆ ಹಾಕ್ಕೊಳ್ಳಿ, ಹಂಗಾರೆ ಚೆನ್ನಾಗಿ ಬರುತ್ತೆ. ನೋಡಿ, 2 ನಿಮಿಷ ಬಿಟ್ಟಿದ್ದನ್ನ ಕರಿಯಾಕ ರೆಡಿ ಮಾಡ್ಕೊಳೋಣ. ನೋಡಿ, ಈ ಥರ ಹಿಟ್ಟು ಎಲ್ಲ ಚೆನ್ನಾಗಿ ನೆನ್ಕೊಂಡೈತಿ. ಇದನ್ನೀಗ ಇಷ್ಟು 2 ಭಾಗ ಮಾಡ್ಕೊಳ್ಳೋಣ. ಬೇಯಿಸಿದನ್ನೆಲ್ಲ ಚೆನ್ನಾಗಿ ಎಣ್ಣೆ ಹಚ್ಚಿ ತೀಡ್ಕೊಂಡು ಈ ಥರ ಒಂದು ಇದ್ರ ಮೇಲೆ ಮಣೆ, ಚಪಾತಿ ಮಣೆ ಇರ್ಬೋದು, ರೊಟ್ಟಿ ಮಾಡೋ ಕಲ್ಲು ಇರ್ಬೋದು, ಅದರಲ್ಲಿ ಮಾಡ್ಕೋಬೇಕು. ಇದನ್ನ ಈ ಥರ 1-2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನ ಸವರ್ಕೋಬೇಕು. ಈ ಥರ ಸವರ್ಕೊಂಡು ಇದನ್ನು ರೌಂಡ್ ಥರ ಮಾಡಿಕೊಂಡು ಇದ್ರ ಮೇಲೆ ಇಟ್ಟು ನೋಡಿ, ಈ ಥರ ಲತ್ತಣಿಕೆಯಿಂದ ಚೆನ್ನಾಗಿ ತೀಡ್ಕೋಬೇಕು. ಚಪಾತಿ ಇರೋ ಇದಕ್ಕೆ ತೀಡ್ಕೋಬೇಕು. ಇದನ್ನು ತೆಳ್ಳಗೆ, ಪೂರ ತೆಳ್ಳಗಿನ ತೀಡಬೇಡಿ, ಪೂರ ಗಟ್ಟಿಯಾಗಿನೂ ಇರಬಾರ್ದು. ಈ ಥರ ಮಾಡ್ಕೊಂಡು ಎಲ್ಲ ಕಡೆನೂ ಚೆನ್ನಾಗಿ ತೀಡ್ಕೊಳ್ಳಿ, ಒಂದೇ ಅಳತೆ ಬರೋಂಗೆ. ಈಗ ರೆಡಿ ಆಗೈತಿ. ಇದು ಕಟ್ ಮಾಡಿ ಈ ಥರ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ವಿ. ಎಣ್ಣೆ ಸಣ್ಣ ಉರಿಯಲ್ಲಿ ಇಟ್ಕೊಂಡಿದ್ವಿ, ಎಣ್ಣೆ ಕಾಯಲು. ಇದನ್ನ ಈ ಥರ ಕಟ್ ಮಾಡಿ ನೋಡಿ, ಈ ಥರ ತೀಡಿ ಚಪಾತಿ ಥರ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಈ ಥರ ಒಂದು ಚಾಕು ತಗೊಂಡು ಸಣ್ಣ
ಸಣ್ಣ ಸಣ್ಣ ಪೀಸ್ ನೋಡಿ, ಈ ಥರ ಸಣ್ಣ ಸಣ್ಣ ಪೀಸ್ ಬರೋ ಥರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿದರೆ ಕರಿಯೋಕ್ಕೆ ತುಂಬ ಈಜಿ ಆಗುತ್ತೆ. ಈ ಥರ ಆಯಿತು. ಈಗ ಇದನ್ನು ಸಣ್ಣಾಗಿ ಉರಿಯಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಟ್ಟಿವಿ. ಈಗ ಇದಕ್ಕೆ ತೆಗೆದು ಇದನ್ನು ಹಾಕ್ತಾಯಿದ್ದೀವಿ. ನೋಡಿ, ಈ ಥರ ಕಟ್ ಮಾಡಿದ್ದೀವಲ್ಲ, ಇದನ್ನು ಸಣ್ಣ ಉರಿಯಲ್ಲಿ ಎಣ್ಣೆ ಕಾಯಲಿಟ್ಟಿವಿ. ಈ ಥರ ಹಾಕ್ಕೊಬೇಕು, ಒಂದೊಂದೇ ಪೀಸ್ ಸಣ್ಣಾಗಿ ಸಣ್ಣ ಉರಿಯಲ್ಲಿ ಕರ್ಕೋಬೇಕು. ಹಾಗಾದರೆ ಹಿಟ್ಟೆಲ್ಲ ಚೆನ್ನಾಗಿ ಕರ್ಕೊಂತೈತಿ, ಒಳಗಡೆ ಎಲ್ಲ ಶಂಕರಪಾಳೆ ಚೆನ್ನಾಗಿ ಬರ್ತವೆ. ಸಣ್ಣ ಉರಿಯಲ್ಲಿ ಕರ್ಕೋಬೇಕು ಅಷ್ಟೇ. ಈ ಥರ ಎಲ್ಲ ಹಾಕಿ ಕಟ್ ಮಾಡಿದ್ವು ಪೀಸ್ಗಳನ್ನು ನೋಡಿ, ಈ ಥರ ಸಣ್ಣ ಉರಿಯಲ್ಲಿ ಬೆನ್ಸ್ಕೋಬೇಕು. ಇವನ್ನ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು, ಮೇಲೆ ಕೆಳಗೆ ಹಾಕ್ತಾ ಇರಬೇಕು. ಹಾಗಾದರೆ ಶಂಕರಪಾಳೆ ಚೆನ್ನಾಗಿ ಕರ್ಕೊಳ್ಳುತ್ತೆ. ನೋಡಿ, ಈ ಥರ ಒಂಬಣ್ಣ ಬರೋವರೆಗೂ ಈ ಎಣ್ಣೆಯಲ್ಲಿ ಸಣ್ಣ ಉರಿಯಲ್ಲಿ ಕರ್ಕೋಬೇಕು. ಇದನ್ನು ತೆಗೆದು ಒಂದು ಬೇರೆ ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಶಂಕರಪಾಳೆ ಚೆನ್ನಾಗಿ ಗರಿ ಗರಿಯಾಗಿ ಬಂದಿದ್ದಾವೆ. ಈ ಥರ ನೋಡಿ, ಈ ಥರ ಮುದ್ರೆ ನೋಡಿ ಎಷ್ಟು ಸಾಫ್ಟಾಗಿ ಬರ್ತದೆ. ಒಳಗೆಲ್ಲ ಇಟ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ನೋಡಿ, ಈ ಥರ ಮನೆಯಲ್ಲೇ ಸರಿಯಾಗಿ ಸ್ವಲ್ಪ ಸಾಮಗ್ರಿಗಳಿರೋದ್ರಿಂದ ಮನೆಯಲ್ಲೇ ನಾವು ಸುಲಭವಾಗಿ ಮಾಡ್ಬೋದು. ತುಂಬ ಸುಲಭವಾಗಿದೆ. ಮನೆಯಲ್ಲಿ ಸ್ವೀಟ್ ತಯಾರಿಸ್ಕೊಳ್ಳಿ, ಹಬ್ಬಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ. ಗೋಧಿ ಹಿಟ್ಟು, ಬೆಲ್ಲ, ಎಣ್ಣೆ ಮತ್ತು ಎಳ್ಳು ಅಷ್ಟೇ, 4-5 ಸಾಮಗ್ರಿಗಳ ಜೊತೆಗೆ ಚೆನ್ನಾಗಿ ಆಗ್ತವೆ. ನೋಡಿ, ಚೆನ್ನಾಗಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಚೆನ್ನಾಗಿ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ. ಧನ್ಯವಾದಗಳು.